ಸಲುವಾಗಿ ಗಂಗಾ ತನ್ನ ಪಪ್ಪ ಕೊಟ್ಟಿದ್ದ ಸೈಕಲ್ನ ಹಿಂಗೆ ಬೇರೆಯವ್ರಿಗೆ ಮಾಡಿದ್ಲಂದ್ರ ಆಕಿ ನನ್ನ ಸಲುವಾಗಿನ ಹಿಂಗೆ ಮಾಡ್ಯಾಳ. ಅದ್ರ ಮೇಲೆ ಆಕಿಗೆ ಎಷ್ಟು ಪ್ರೀತಿ ಇತ್ತ, ಎಷ್ಟು ಗೌರವ ಇತ್ತ. ಗಂಗಾ ಏನ್ ಮುಚ್ಚಿಡ್ಲಿಗತಿ? ಏನ್ ಮುಚ್ಚಿಟ್ಟಿ? ನಾನು ಮುಚ್ಚಿಟ್ಟಿಲ್ಲ, ಜೋಪಾನವಾಗಿರ್ಲಿ ಹೇಳಿ ಇದೊಳಗಿಟ್ಟಿದ್ದೆ. ನೋಡ್ತಿ? ಅರೇ ವಾವ್, ಕಡ್ಗಿ ಸೈಕಲ್ ಎಷ್ಟ್ ಚಂದದಲ್ಲ, ಕೊಡಿ ನೋಡೋಣ. ಇದು ಆಟಕ್ಕಲ್ಲ, ನನ್ನ ಅಪ್ಪ ಏನ್ ಗೊತ್ತಿಗೆ ಹೇಳಿ ಇಟ್ಕೊಂಡಿ. ಅವರು ನನಗೋಸ್ಕರ ತುಂಬಾ ಪ್ರೀತಿಯಿಂದ ಮಾಡಿದ್ದ. ಅಪ್ಪಯ್ಯ ದೇವ್ರ ಹತ್ರ ಹೋಗೋ ಹಿಂದಿನ ದಿನ ನನಗೆ ಇಟ್ಕೊಟ್ಟಿದ್ದು. ಅಪ್ಪಯ್ಯನೂ ಹೋದ, ಎಲ್ಲನೂ ಹೋಯ್ತು. ನನ್ನ ಹತ್ರ ಇರೋದು ಇದೊಂದೇ. ಇದರಲ್ಲಿ ನನ್ನ ಜೀವನೇ ಇದ್ದು. ಇದನ್ನು ಮುಟ್ಟಿದ್ರೆ ಸಾಕು, ನನ್ನ ಅಪ್ಪಯ್ಯನ ಬೆರಳು ಮುಟ್ಟಂಗೆ ಆಗ್ತಿ. ನನಗ ಮುಟ್ ನೋಡ್ಲಿಕ್ಕೂ ಬಿಡ್ತಿರ್ಲಿಲ್ಲ ಅದಕ್ಕೆ ಗಂಗಾ. ಅದ ತನ್ನ ಜೀವನ ಅಂದಿದ್ಲ. ಈಗ ನನ್ನ ಸಲುವಾಗಿ ಅದನ್ನ ಬೇರೆಯವ್ರಿಗೆ ಕೊಟ್ಲಂದ್ರ ಈಗಿನ ಯಾರು ತಗೊಂಡು ಹೋಗ್ತಿದ್ರು ಅಷ್ಟೇ. ಛೇ, ಎಂತ ತಪ್ಪು ಮಾಡಿದ್ನಿ ನಾನು. ಯಾವಾಗ್ಲೂ ಗಂಗಾ ಮೇಲೆ ಒದರ್ತಿರ್ತೇನೆ, ಜಗಳ ಮಾಡ್ತೇನೆ. ಗಂಗಾ ಬರೋಬ್ಬರಿ ಇದ್ದಾಳ, ನಾನು ತಪ್ಪು ಮಾಡ್ಲಿಗತ್ತೇನೆ. ಸಿಟ್ಟು ಬಂದ್ರ ಏನೇನೋ ಮಾತಾಡ್ಬಿಡ್ತೇನೆ. ವೆರಿ ಬ್ಯಾಡ್ ಬಾಯ್. ಗಂಗಾ ನನ್ನ ಸಲುವಾಗಿ ಇಷ್ಟೆಲ್ಲ ಮಾಡ್ಯಾಳ, ನಾನು ಆಕಿ ಸಲುವಾಗಿ ಏನಾರ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.